ಗುಂಡು, ನನ್ನ ಎಲ್ಲಮ್ಮ ಹೋಗಿದ್ದೆ, ನನಗೆ ನೆನಪಾಗ್ಲೇ ಇಲ್ವಾ? ನಾನು ಯಾವಾಗಲೂ ನಿನ್ನನ್ನು ನೆನಪು ಮಾಡ್ಕೋತಿದ್ದೆ ಕಂದ. ನಾನು ಇಲ್ಲೇ ನಿನ್ನ ಹತ್ರನೇ ಇದ್ದೆ. ಗೌತಮರ, ಯಾಕಷ್ಟು ಬೇಗ ಎದ್ದು ಬಿಟ್ಟಿದ್ದೀರಾ? ಅದು ಅಮ್ಮ ಕನ್ಸಲ್ಲಿ ಬಂದಿದ್ಲ. ತುಂಬ ಖುಷಿ ಪಟ್ಟೆ. ಅಮ್ಮ ಅಂತ ಕರೆದೆ, ಅವಳನ್ನ ತಬ್ಕೊಂಡೆ. ಅವಳು ನನ್ನ ಹತ್ರ ಮಾತಾಡಿದ್ಲು, ನಾನು ಅವಳ ಹತ್ರ ಮಾತಾಡಿದೆ. ನನ್ನ ಸಮಾಧಾನ ಮಾಡಿದ್ಲು, ನನ್ನ ಕಣ್ಣೀರು ಒರೆಸಿದ್ಲು. ಬಟ್ ಎಷ್ಟು ಬೇಗ ಬಂದ್ಲು ಅಷ್ಟು ಬೇಗ ಮಾಯ ಆಗ್ಬಿಟ್ಲು. ಅವಳು ಬಂದ್ಲು ಅಂತ ಎಷ್ಟು ಖುಷಿ ಪಟ್ನೋ, ಅವಳು ಮಾಯ ಆಗಿದ್ದಕ್ಕೆ ಅಷ್ಟೇ ನೋವಾಯ್ತು. ಅಮ್ಮ ಯಾಕೆ ಪದೇ ಪದೇ ನನ್ನ ಕನ್ಸಲ್ಲಿ ಬರ್ತಾ ಇದ್ದಾಳೆ? ಏನು ಕೆಟ್ಟದ್ದ ಒಳ್ಳೇದ? ಕನಸಿನ ಮೂಲಕ ಏನಾದರೂ ಸೂಚನೆ ಕೊಡ್ತಾ ಇದ್ದಾಳೆ? ಬರೀ ಇಂಥ ಯೋಚನೆಗಳೇ ನನ್ನ ತಲೆಯಲ್ಲಿ ತುಂಬ್ಕೊಂಬಿಟ್ಟಿದೆ. ಯಾಕೆ ಈ ಥರ ಕನಸು ಬೀಳ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಗೌತಮರೇ, ಕನಸಿಗೆ ಹಾಗೆಲ್ಲ ಅರ್ಥ ಹುಡ್ಕೋಕೆ ಹೋಗ್ಬಾರ್ದು. ಇನ್ಫ್ಯಾಕ್ಟ್ ಕನಸಿಗೆ ಯಾವ ಅರ್ಥನೂ ಇರೋದಿಲ್ಲ, ಅದು ಕನಸು ಅಷ್ಟೇ. ನಾವು ಅದಕ್ಕೆ ನಮಗೆ ತೋಚದ ಅರ್ಥನ ಕೊಟ್ಬಿಡ್ತೀವಿ. ಕನಸು ಒಂಥರ ನಮ್ಮ ಮನಸ್ಸಿನ ಕನ್ನಡಿ ಇದ್ದ ಹಾಗೆ. ನಾವು ಯಾವುದ್ರ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತೀವೋ, ಯಾವುದು ನಮ್ಮ ಮನಸ್ಸಿಗೆ ತುಂಬ ಆಳವಾದ ಬೇರಿರುತ್ತೋ, ಯಾವ್ದು ನಮ್ಮ ಮನಸ್ಸಿಗೆ ತುಂಬ ಹತ್ತಿರವಾಗಿರುತ್ತೋ ಅದೇ ಕನಸಾಗಿ ಬರೋದು. ಹಾಗೆ ನೋಡಿದ್ರೆ ನಮ್ಮ ಆಲೋಚನೆಗಳು ಕನಸಂದ್ರೂ ತಪ್ಪಿಲ್ಲ. ನೀವು ಯಾವಾಗಲೂ ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಿರ್ತೀರ, ಅವ್ರ ಕನ್ವರ್ಕೆ ಎಲ್ಲ ಇರ್ತೀರ. ಅದಕ್ಕೆ ಅಮ್ಮ ಕನಸಲ್ಲಿ ಬಂದಿದ್ದಾರೆ. ಮನಸ್ಸಲ್ಲಿರೋ ಅಮ್ಮ ಕನಸಲ್ಲಿ ಬಂದಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಗೌತಮರೇ, ನೀವು ಇಲ್ಲದೆ ಇರೋ ಅರ್ಥ ಹುಡ್ಕೋಕೆ ಹೋಗ್ಬೇಡಿ. ಕನಸನ್ನ ಕನಸು ಅನ್ಕೊಂಡು ಮರ್ತು ಬಿಡಿ. ಇಲ್ಲ ಅಂದರೆ ನೀವು ಕಳೆದು ಹೋಗ್ಬಿಡ್ತೀರ. ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ. ನೀವು ಮಲ್ಕೊಳ್ಳಿ ಮತ್ತೆ. ಗುಡ್ ಮಾರ್ನಿಂಗ್ ಹೆಂಡತಿ. ಗುಡ್ ಮಾರ್ನಿಂಗ್ ಪಾರ್ಥ. ಓಕೆ, ನನಗೆ ಲೇಟ್ ಆಗ್ತಾ ಇದೆ. ಅಲ್ಲಿ ಸಿ ಯು ಲೇಟರ್. ಹಲೋ, ಒಂದು ನಿಮಿಷ. ಯಾಕೆ ಇವತ್ತು ಇಷ್ಟು ಬೇಗ ಹೋಗ್ತಿದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಅರೆ ಎಲ್ಗೆ ಅಂದರೆ ಆಫೀಸ್ಗೆ. ಆಫೀಸ್ಗಾ? ಹಾಂ. ನೀವು ಬೇಗ ಹೋಗ್ತಿದ್ದೀರಾ ಇಲ್ಲ ನಾನೇ ಲೇಟ್ ಆಗಿದ್ಬಿಟ್ನಾ? ಓ ಕೂಲ್ ಡೌನ್, ರಿಲ್ಯಾಕ್ಸ್. ನೀವು ಯೂಶುವಲ್ ಟೈಮ್ಗೆ ಹೇಳ್ತಾ ಇದ್ದೀರಾ. ಆ್ಯಕ್ಚುಲಿ ಇವತ್ತು ನಾನೇ ಸ್ವಲ್ಪ ಬೇಗ ಹೋಗ್ತಾ ಇದ್ದೀನಿ. ಐ ಮೀನ್ ಇವತ್ತು ಸೈಟ್ ಇನ್ಸ್ಪೆಕ್ಷನ್ ಇದೆ. ತುಂಬಾ ದೊಡ್ಡ ಪ್ರಾಜೆಕ್ಟು, ಎಲ್ಲದು ನನ್ನ ತಲೆ ಮೇಲೆ ಇದೆ. ನಾನು ಹೋಗಿ ಜಾಗ ನೋಡಿ ಅಪ್ರೂವ್ ಮಾಡಿದ್ಮೇಲೆ ಫಂಡ್ ರಿಲೀಸ್ ಆಗೋದು. ಫಂಡ್ಸ್ ಅಪ್ರೂವ್ ಆಗ್ತಿದ್ದಂಗೆ ಪ್ರಾಜೆಕ್ಟು ಕಿಕ್ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ನನ್ನ ಡ್ಯೂಟಿ ಅಲ್ಲೇ. ಸೈಟ್ ಇನ್ಸ್ಪೆಕ್ಷನ್ಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿ ಬಿಲ್ಡಪ್ ತಗೋಬೇಡಿ. ಜಾಗ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಅಲ್ಲ ಪಾರ್ಥ, ಇದಕ್ಕೂ ನೀವೇ ಹೋಗ್ಬೇಕಾ? ನಿಮ್ಮ ಅಂಡರ್ ಕೆಲಸ ಮಾಡೋರು ಹೋಗಕ್ಕಾಗಲ್ವಾ? ನೀವು CFO ಅಲ್ಲ, ನಿಮ್ಮ ಅಣ್ಣನ PA ಥರ ಬಿಹೇವ್ ಮಾಡ್ತಾ ಇದ್ದೀರಾ. ಅಪೇಕ್ಷಾ, ಏನ್ರಿ ಈ ಥರ ಹೇಳ್ಬಿಟ್ರಿ? ನೋಡಿ, ನಾನು ಆಗಲೇ ಹೇಳ್ದಂಗೆ ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ, ತುಂಬಾ ದೊಡ್ಡ ಪ್ರಾಜೆಕ್ಟು. ಅಲ್ಲ, ನೀವು ಸೈಟ್ ಇನ್ಸ್ಪೆಕ್ಷನ್ ಅಂದರೆ ಏನು ಅಂದ್ಕೊಂಡಿರಾ? ಹೋಗಿ ಸೈಟ್ ಸೀಯಿಂಗ್ ಮಾಡ್ಕೊಂಬರೋದು ಅಂದ್ಕೊಂಡ್ರಾ? ಅಲ್ವೇ ಅಲ್ಲ. ನೋಡಿ, ಫಸ್ಟ್ ಹೋಗಿ ಜಾಗನ ನೋಡಬೇಕಾಗತ್ತೆ. ಆಮೇಲೆ ಅದ್ರ ಸುತ್ತಮುತ್ತ ಇರೋ ಪ್ರಾಪರ್ಟೀಸ್ಗಳನ್ನೂ ನೋಡಬೇಕಾಗತ್ತೆ. ಆಮೇಲೆ ಆ ಸೈಟಿನ ವ್ಯಾಲ್ಯೂ ಚೆಕ್ ಮಾಡಬೇಕಾಗತ್ತೆ. ಆಮೇಲೆ ಅದನ್ನು ಎಷ್ಟು ಡೀಲ್ ಮಾಡಬೇಕು ಅಂತಲೂ ಯೋಚನೆ ಮಾಡಬೇಕಾಗತ್ತೆ. ಇದು ಜಸ್ಟ್ ಆರ್ಡಿನರಿ ಎಂಪ್ಲಾಯೀಸ್ ಕೈಲಿ ಮಾಡೋ ಕೆಲಸ ಅಲ್ಲ. ಇದೊಂಥರ ಹೈ ಲೆವೆಲ್ ಮ್ಯಾನೇಜ್ಮೆಂಟಿಗೆ ಸಂಬಂಧಪಟ್ಟ ಕೆಲಸ, ನನಗೆ ಸಂಬಂಧಪಟ್ಟ ಕೆಲಸ. ಅಪೇಕ್ಷಾ, ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಈ ಪ್ರಾಜೆಕ್ಟ್ನ ನಾನು ನೋಡಿ ಓಕೆ ಮಾಡಿದ್ಮೇಲೆ ಬಿಗ್ ಬ್ರೋ ಓಕೆ ಅಂತ ಹೇಳೋದು. ಐ ಮೀನ್ ಇದರಲ್ಲಿ ನಂದೇ ಒಂಥರ ಲೀಡ್ ರೋಲ್ ಇದ್ದ ಹಾಗೆ. ಹೌದು, ಆದರೆ ನಿಮ್ಮ ಅಣ್ಣ ಅಂತ ಬಂದರೆ ಮನೇಲಿ ಎಲ್ಲರೂ ಸೈಡ್ ರೋಲ್ ಆಗ್ತಾರೆ. ಏನ್ರಿ ನೀವು ಈ ಥರ ಎಲ್ಲ ಅನ್ಕೋತೀರಾ? ಅಂದ್ಕೊಳ್ಳೋದೇನು ಇಲ್ಲ ಪಾರ್ಥ, ಇರೋ ವಿಷಯನೇ ಹೇಳ್ತಾ ಇದ್ದೀನಿ. ಸರಿ, ಹಾಗೆ ಹೋಗಬೇಡಿ, ತಿಂಡಿ ತಿನ್ಕೊಂಡು ಹೋಗಿ. ತಿಂಡಿ ತೊಗೊಂಡು ಬರ್ತೀನಿ. ಅಯ್ಯೋ ಬೇಡ 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 ಬೇಡ, ನೀವು ಆರಾಮ್ಸೆ ಮಲ್ಕೊಳ್ಳಿ. ನೋಡಿ, ಚಳಿಗಾಲದಲ್ಲಿ ನಿದ್ದೆ ಮಾಡಿದ್ಮೇಲೂ ಮಲ್ಕೊಳ್ಳೋದಿದೆಯಲ್ಲ, ಅದೊಂಥರ ಚೆನ್ನಾಗಿರುತ್ತೆ. ಸೊ ನೀವು ಮಲ್ಕೊಳ್ಳಿ, ನಾವು ಹೊರಗಡೆ ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಓಕೆ? ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಪಾರ್ಥ. ಅಲ್ಲ, ತಿಂಡಿನೂ ತಿಂದೆ ಹೋಗೋಷ್ಟು ಕೆಲಸನ ನಿಮಗೆ?
ನೀವು ಹೆಂಗೆ ಬಿಹೇವ್ ಮಾಡ್ತಿದ್ದೀರಾ ಗೊತ್ತಾ? ಪ್ರಪಂಚದಲ್ಲಿರೋ ಎಲ್ಲ ಕೆಲಸನೂ ನಿಮಗೆ ಸಿಕ್ಕಿದೆ, ನೀವು ಒಬ್ಬರೇ ಕೆಲಸ ಮಾಡ್ತಿದ್ದೀರಾ ಅನ್ನೋ ಥರ ಮಾಡ್ತಿದ್ದೀರಾ. ಕೆಲಸ ಇಂಪಾರ್ಟೆಂಟು, ಬಟ್ ಪರ್ಸ್ನಲ್ ಲೈಫ್ ಅಂತಲೂ ಇರುತ್ತಲ್ವಾ? ದೀಕ್ಷಾ ನೋಡಿ, ನೀವು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ. ಬಟ್ ಏನು ಗೊತ್ತಾ, ಇದು ನಾರ್ಮಲ್ ಪೀಪಲಿಗೆ ಮಾತ್ರ ಅಪ್ಲೈ ಆಗುತ್ತೆ, ನಮ್ಮಂಥ ಬಿಸ್ನೆಸ್ ಫ್ಯಾಮಿಲೀಸ್ಗೆ ಅಪ್ಲೈ ಆಗಲ್ಲ ಕಣ್ರಿ. ನೋಡಿ, ಕೆಲಸ ಮಾಡೋದಕ್ಕಿಂತ ಹೋಗಿ ಕೆಲಸ ಮಾಡಿಸೋದಿದೆಯಲ್ಲ, ಅದು ತುಂಬಾ ದೊಡ್ಡ ಕೆಲಸ. ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಎಲ್ಲದೂ ನಮ್ಮ ತಲೆಗೆ ಬಂದ್ಬಿಡುತ್ತೆ. ಅದಕ್ಕೆ ನಾವೇ ಎಲ್ರಿಗಿನ್ನ ಜಾಸ್ತಿ ತಲೆ ಕೆಡ್ಸ್ಕೋಬೇಕಾಗತ್ತೆ, ಕಷ್ಟಪಟ್ಟು ಕೆಲಸ ಮಾಡಬೇಕಾಗತ್ತೆ. ಅಪೇಕ್ಷಾ ನೋಡಿ, ಲೈಫಲ್ಲಿ ನಮ್ಗೆ ಇಷ್ಟ ಬಂದಾಗೆ ನಾವು ಬದುಕಬೇಕು ಅಂದರೆ ಕಷ್ಟಪಟ್ಟು ನಾವು ಕೆಲಸ ಮಾಡಲೇಬೇಕು. ಎನಿವೇಸ್, ಇವಾಗ ನನಗೆ ಲೇಟ್ ಆಗ್ತಾ ಇದೆ, ನಾನು ಸಂಜೆ ಬೇಗ ಬರ್ತೀನಿ. ಓಕೆ, ಯು ಟೇಕ್ ಕೇರ್. ಬಾಯ್. ಬಾಯ್. ಐ ಸಿ ಇನ್ ದ ಈವ್ನಿಂಗ್. ಬೇಗ ಬರೋದಿಲ್ಲ, ಏನೂ ಇಲ್ಲ. ಯಾರಪ್ಪ? ಯಾರು ಬೇಕು? ಯಾಕೆ ಹಂಗೆ ನೋಡ್ತಿದ್ಯಾ? ಅಮ್ಮ ಏನಿಲ್ಲ, ನಮ್ದು ಹೆಲ್ತ್ ಕೇರಿಂದ ಹುಷಾರಿಲ್ಲ ಅಂತಂದ್ರೆ ಬಂದು ತೋರ್ಸ್ಕೋಬೋದಮ್ಮ. ಆಯ್ತಪ್ಪ. ಸುಧಾ, ಎಲ್ಲಿ ಲಚ್ಚೆ ಕಾಣಿಸ್ತಾ ಇಲ್ಲ? ಮಲಗಿದಾಳ ಇನ್ನ? ಇಲ್ಲ ಆಂಟಿ, ಅವಳು ಬೆಳಗ್ಗೆನೆ ಎದ್ದು ಶಾಲೆಗೆ ಹೋದ್ಲು. ಇಷ್ಟು ಬೇಗನಾ? ಅದು ಶಾಲೆಯಲ್ಲಿ ಮಕ್ಕಳನ್ನೆಲ್ಲ ಗುಂಪು ಮಾಡಿ ಕರ್ಕೊಂಡು ಹೋಗ್ತಾರಲ್ಲ, ಪಿಕ್ನಿಕ್ಕು, ಅಲ್ಲಿ ಹೋಗಿದ್ದಾಳೆ. ಹೌದಾ? ಸರಿಮ್ಮ, ಎಲ್ಲರ ಜೊತೆಗಿದ್ರೆ ಅವಳಿಗೂ ಖುಷಿ ಆಗತ್ತೆ ಬಿಡು, ಹೋಗ್ಲಿ. ಹ್ಞೂ ಆಂಟಿ, ನಮಗೆ ಕಷ್ಟ ಇದ್ದಿದ್ದೆ, ನಮ್ಮ ಕಷ್ಟ ಯಾವತ್ತೂ ಅವಳಿಗೆ ತಾಗಬಾರ್ದು. ಇದೆಲ್ಲ ನಮ್ಮ ಕಾಲಕ್ಕೆ ಮುಗ್ದೋಗ್ಬಿಡ್ಬೇಕು. ಅದಕ್ಕೆ ಹೋಗ್ಬಾ ಅಂತ ನಾನೇ ಕಳಿಸ್ಕೊಟ್ಟೆ. ಅದು ನಿಜಾನೇ ಅನ್ನು. ನಮ್ಮ ಜೀವನ ಹೆಂಗಾದ್ರೂ ಇರಲಿ, ಮಕ್ಕಳು ಚೆನ್ನಾಗಿರ್ಬೇಕು, ಅದೇ ಅಲ್ವಾ ಅಪ್ಪ ಅಮ್ಮ ಬಯಸೋದು. ಹೌದಾಂಟಿ. ಸುಧಾ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಆಂಟಿ. ಏನಣ್ಣ ಬೆಳಗ್ಗೆ ಕುಡಿತಾ ಇದೆಯಲ್ಲ? ನಾನು ಯಾಕೆ ಕುಡಿತಿದ್ದೀನಿ ಅಂತ ಕೇಳು. ಹೇಳ್ತಿಷ್ಟೆ. ಯಾಕೆ? ಈಗ ನನಗೆ ಮೆಲ್ಲಂಗ್ ಮಾತಾಡು. ರೂಢ ಸಿಕ್ತು. ಹಿರಿ ಮಗ ಇದ್ದಾರಲ್ಲ ಜಯದೇವ, ಅವನನ್ನು ನಮ್ಮ ಪಾರ್ಟಿಗೆ ಸೇರಿಸ್ಕೊಂಡಿತ್ತು ತುಂಬಾ ಒಳ್ಳೇದಾಯ್ತು. ಏನಕ್ಕೆ ಅಂದ್ರೆ ಅವನು ನಮ್ಮ ಕಡೆ ಬಂದಿತ್ತು. ನಮ್ಮ ಆತ್ಮಬಲಕ್ಕೆ ಆನೆ ಬಲ ಬಂದಂಗಾಯ್ತು. ಅವನು ನಮ್ಮ ಜೊತೆ ಇದ್ದಾನೆ ಅನ್ನೋದೇ ಒಂಥರ ಗ್ರೇಟ್ನೆಸ್. ನಿನ್ನ ಮಗ ಇದನ್ನಲ್ಲ ಜಯದೇವು, ಅವನಿಗೆ ನುಗ್ಗೋದು ಒಂದೇ ಗೊತ್ತು, ಹಿಂದೆ ಹೆಜ್ಜೆ ಇಟ್ಟೇ ಗೊತ್ತಿಲ್ಲ ಸಿಸ್ಟರ್. ಅವನು ಒಂದು ಕೆಲಸಕ್ಕೆ ಕೈ ಹಾಕದ ಅಂತ ತಿಳ್ಕೊ, ಇವನು ತಿಳ್ಕೊ, ಅದು ಆಯ್ತು ಅಂತಲೇ ಲೆಕ್ಕ. ನಾನು ನಮ್ಮ ವಿಜಯೋತ್ಸವ ಇದೆಯಲ್ಲ, ಅದನ್ನ ಅಡ್ವಾನ್ಸ್ಡ್ ಆಗಿ ಆಚರಿಸ್ತಿದ್ದೀನಿ ಅಂದ್ರೂ ತಪ್ಪಿಲ್ಲ. ಅಂದ್ರೆ ಭಾಗ್ಯ ಮತ್ತೆ ಅವ್ರ ಮಗಳು ಸಿಗೋ ಥರ ಇದೆಯಾ? ಅವರು ಎಲ್ಲೇ ಇರಲಿ, ಯಾವ ಬಿಲದಲ್ಲಿ ಬೇಕಾದ್ರೆ ಅಡಗಿರಲಿ, ನನ್ನ ಅಳಿಮಯ್ಯ ಅಂದ್ರೆ ನಿನ್ನ ಮಗ ಜಯದೇವ ಅವ್ರನ್ನು ಹುಡುಕಿ ತೆಗಿತೀನಿ ಅಂತ ಶಪಥ ಮಾಡಿದ್ದಾನೆ ಗೊತ್ತಾ? ಅಷ್ಟೇ.
ನಿನ್ನ ಮಗ ಹೋಗ್ತಿರೋ ಸ್ಪೀಡ್ ನೋಡ್ಬಿಟ್ರೆ ಆದಷ್ಟು ಬೇಗ ನಮಗೊಂದು ಒಳ್ಳೆ ಸುದ್ದಿ ಸಿಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ನೀನು ಹೆಮ್ಮೆ ಬಿಡಬೇಕು, ಹೆಮ್ಮೆ. ಅಲ್ಲಣ್ಣ, ಜಯದೇವ್ ಭಾಗ್ಯನ ಯಾವತ್ತೂ ನೋಡೇ ಇಲ್ಲ. ಅದರಲ್ಲೂ ಅವಳಲ್ಲಿ ಎಷ್ಟೋ ಬದಲಾವಣೆ ಆಗಿರತ್ತೆ ಅಂದಮೇಲೆ ಹೇಗಣ್ಣ ಕಂಡುಹಿಡಿತಾನೆ? ಕಷ್ಟ ಆಗಲ್ವಾ? ಕಷ್ಟ ಆಗತ್ತೆ. ಆದರೂ ಅವನು ಕಂಡು ಹುಡುಕ್ತಾನೆ. ಅವನು ಚಾಲೆಂಜಿಗೆ ಚಾಲೆಂಜ್ ಮಾಡೋ ನಿನ್ನ ಮಗ. ಆದಷ್ಟು ಬೇಗ ಅವಳನ್ನ ಎಡೆಮುರಿ ಕಟ್ಟಿ ನಿನ್ನ ಕಾಲ್ಬುಡದಲ್ಲಿ ತಂದಾಗ್ತಾನೆ. ಇವನು ಅಂದರೆ ಅವಳು ಸಿಗ್ತಾಳಲ್ವಾಣ? ಹತ್ತು ಸರ್ತಿ ಹೇಳಿದೆ ನಾನು. ಈಗಲೂ ಅವಳು ಸಿಗ್ತಾಳಲ್ಲ, ಅದಕ್ಕೆ ಹೇಳಿದಿಲ್ಲ. ಎಷ್ಟೇ ಕಷ್ಟ ಆದರೂ ಅವ್ರನ್ನ ಹಿಡಿತಾನೆ ಜಯದೇವ್. ಸಿಸ್ಟರ್, ಏನು ಅಷ್ಟು ಡೀಪಾಗಿ ಯೋಚನೆ ಮಾಡ್ತಾ ಇದ್ವಿ? ಆರಾಮಾಗಿರು, ಎಲ್ಲವೂ ನಮಗೆ ಒಳ್ಳೆಯದೇ ಆಗುತ್ತದೆ. ನಾವು ಮಾಡ್ತಾ ಇರೋದು ಕೆಟ್ಟ ಕೆಲಸನೇ ಇರಬಹುದು, ಆದರೆ ಆತ್ಮಬಲ ಎನ್ನುವುದೊಂದು ಇದೆಯಲ್ಲ, ಅದು ಅವನ ಅಜ್ಜಿ ದೈವ ಬಲವನ್ನು ಮೀರಿತ್ತು. ಆ ದೇವರು ನಮ್ಮನ್ನು ಕೈ ಬಿಟ್ಟರು ನಮ್ಮ ಪ್ರಯತ್ನ ಅನ್ನೋದು ಖಂಡಿತ ನಮ್ಮ ಕೈ ಹಿಡಿಯುತ್ತೆ. ಇವನು ಇದೊಂಥರ ಬಾವಿ ತುಡ್ದಂಗೆ, ಒಂದೇ ಕಡೆ ತೋಡಿ ಕೊನೆಗೆ ನೀರು ಸಿಗುತ್ತಲ್ಲ, ಆ ಥರ. ಸಿಸ್ಟರ್, ಈಗ ನೋಡು, ಆ ಮಾನ್ಯ ಮತ್ತು ಅವಳ ತಂಗಿ, ಅವಳ ಧನ್ಯ, ಅವ್ರು ನಮ್ಮ ಕೈ ಸಿಕ್ಕಿಲ್ವಾ? ಅವ್ರನ್ನ ಸೊಳ್ಳೆ ಹೊಸಕಿದಂಗೆ ಹೊಸಕಿ ಪರಲೋಕ ಕಳಿಸಿಲ್ವ? ಇದು ಹಾಗೇನೆ. ಅವರು ಎಲ್ಲೇ ಇದ್ರು ನಮ್ಮ ಕೈಗೆ ಸಿಗ್ತಾರೆ. ಅವರು ಪರಲೋಕಕ್ಕೆ ಹೋಗ್ತಾರೆ. ಇದನ್ನ ನೀನು ನೋಟ್ ಮಾಡ್ಕೊ. ಸಿಸ್ಟರ್, ಈ ಸಲ ಕಪ್ಪು ನಮ್ಮದೇ. ಜೈ ಲಕ್ಷ್ಮೀಕಾಂತಿ. ಅಷ್ಟಾದರೆ ಸಾಕಣ್ಣ, ಎಲ್ಲರೂ ನೆಮ್ಮದಿಯಾಗಿರ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಈ ವಿಷಯ ಗೌತಮ್ಗೆ ಗೊತ್ತಾಗಬಾರ್ದು. ಹಾಗೆ ನೀನು ನೋಡ್ಕೋಬೇಕು. ಡೋಂಟ್ ವರಿ ಸಿಸ್ಟರ್, ನೀನು ಆರಾಮಾಗಿರು. ನಿನ್ನ ಅಣ್ಣ ಲಕ್ಷ್ಮೀಕಾಂತ ಅದನ್ನು ನೋಡ್ಕೋತಾನೆ. ನಾನು ಪ್ರೆಗ್ನೆಂಟು. ಪ್ರಜ್ಞೆ ಉಂಟು. ಸಿಕ್ಕಿದ್ರೇನೋ? ಇಲ್ಲ ಕಣ, ಸಿಗಲಿಲ್ಲ. ಎಲ್ಲ ಕಡೆ ಹುಡುಕಿದ್ದಾಯ್ತು, ಮನೆ ಬಗ್ ನೋಡಿದ್ದಾಯ್ತು. ಆ ಅಮ್ಮ ಮಾತ್ರ ಸಿಗಲಿಲ್ಲ. ನಿಮಗೆ ಸಿಕ್ಕಿದ್ರೇನೋ? ನಾವೆಂತ ದಡ್ರು, ಫೋಟೋನ ಜೋಬಲ್ಲಿ ಇಟ್ಕೊಂಡು ಮನೆ ಬಗ್ ನೋಡಿದರೆ ಸಿಗ್ತಾರ? ಬಂದು ಫೋಟೋ ಹೊಡ್ಕೊಟ್ರು, ಫೋಟೋ ಹಿಡ್ಕೊಂಡು ತೋರಿಸಿದ್ರೆ ಸಿಕ್ಕೇ ಸಿಗ್ತಾರೆ. ನಮಗೂ ಕೆಲಸ ಈಸಿ ಆಗುತ್ತಲ್ವಾ? ಅಮ್ಮನ ನೋಡಿದ್ದೀರಾ? ನೋಡಿರೋಣ. ಇದು ಎಲ್ಲ ಕಡೆ ಹುಡುಕ್ರೋ. ಅಕ್ಕ, ಒಂದು ನಿಮಿಷ. ಈ ಫೋಟೋದಲ್ಲಿರೋನೆಲ್ಲ ನೋಡಿದ್ದೀರಾ? ಯಾರಣ್ಣ? ಯಾರು ಕಾಣಿಸ್ತಾನೆ ಇಲ್ಲ. ಕಾಣಿಸ್ತಿಲ್ವಾ? ಸ್ವಿಚ್ ಆಫ್ ಆಗೋಗಿದೆ. ಸರಿ ಅಕ್ಕ, ನೀವು ಹೊರಡಿ. ಅಮ್ಮ, ಎದ್ದೇಳು. ಇಷ್ಟೊತ್ತಾದರೂ ಎದ್ದಿಲ್ವಾ ನೀನು? ಜ್ವರ ಇದೆಯಾ ನಿಮಗೆ? ಅಯ್ಯೋ ದೇವ್ರೆ, ಮತ್ತೆ ಜ್ವರ ಬಂದಿದೆಯಲ್ಲ. ನಿನ್ನೆ ರಾತ್ರಿ ಹುಷಾರಾಗಿದ್ಯಲ್ಲಮ್ಮ, ಏನು ಮಾಡೋದು? ಇರು, ನಿಂಗೆ ನಾನು ಬಿಸಿ ಬಿಸಿ ಕಷಾಯ ಮಾಡ್ಕೊಂಬರ್ತೀನಿ.
ನೀವಿನ್ನೂ ಆ ಕನಸಿನ ಬಗ್ಗೆನೇ ಕನಸು ಕಾಣ್ತಿದ್ದೀರಾ ಗೌತಮ್ ಅವರೇ. ಬಿಡಿ ಅದನ್ನ. ನೀವು ಈ ರೀತಿ ಡಲ್ ಆಗಿರಬೇಡಿ. ನಿಮ್ಮನ್ನ ಈ ರೀತಿ ನೋಡೋಕ್ಕಾಗಲ್ಲ. ನಿಮ್ಮನ್ನ ಈ ರೀತಿ ನೋಡ್ತಿದ್ರೆ ಬೇರೆ ಯಾರನ್ನೂ ನೋಡ್ದಂಗಿದೆ. ಪ್ಲೀಸ್ ಒಂದು ಸ್ಮೈಲ್ ಮಾಡಿ ನನಗೋಸ್ಕರ. ಅಂದೆ ಅದು ನಾನು ಕೇಳ್ತಿದ್ದೀನಂತ ಚಿಕ್ಕದಾಗಿ ಒಂದೇ ಒಂದು ಇಲ್ಲಿ 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 ಬಂತು, ಅಲ್ಲಿ ಬಂತು, ಬಂತು. ಹಾಂ, ಹೀಗೆ ನೀವು ಸ್ಮೈಲ್ ಮಾಡ್ಕೊಂಡು ನನ್ನ ಕಡೆ ಇರಿ. ಕನ್ಸು ಕಡೆ ಎಲ್ಲ ವಾಲ್ಬೇಡಿ ನೀವು. ಓಕೆ? ಎಕ್ಸ್ಕ್ಯೂಸ್ ಮೈ. ಸರಿ, ಅದಕ್ಕೆ ಏನೋ ಮಾತಾಡ್ತಾ ಇದ್ರಿ, ಡಿಸ್ಟರ್ಬ್ ಆಯ್ತಾ? ಇಲ್ಲ, ಬನ್ನಿ ಆನಂದ್ ಅವರೇ, ನಾವು ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ. ಅದೇ ಸುಮ್ಮನೆ ಮಾತಾಡ್ತಾ ಇದ್ರಲ್ಲ, ಡಿಸ್ಟರ್ಬ್ ಆಯ್ತಾ ಅಂತ. ಏನಪ್ಪ, ನಿದ್ದೆ ಬಂತನಾ? ಚೆನ್ನಾಗಿ ನಿದ್ದೆ ಮಾಡ್ದ? ಓಕೆ. ಓಕೆ ಅನ್ನೋದನ್ನೇ ಡಲ್ಲಾಗಿ ಹೇಳ್ತಾ ಇದ್ಯಾ? ರಾತ್ರಿ ಚೆನ್ನಾಗಿದ್ದಲ್ಲ, ಏನಾಯ್ತು ನಿನ್ಗೆ? ಹುಷಾರಿಲ್ವಾ? ಅದಕ್ಕೆ ಏನಾಯ್ತು ಇವನ್ಗೆ? ಕಾಫಿ ಕೊಡು ತಗೊಳ. ಥ್ಯಾಂಕ್ ಯು. ಏನಾಯ್ತು? ಅದೇ ಕೇಳ್ತಾ ಇದ್ದೀನಿ, ಹೇಳ್ತಾ ಇಲ್ಲ, ಡಲ್ ಆಗಿದೆ ನೋಡು. ಹೇಳಿ ಅದಕ್ಕೆ. ಅಮ್ಮ ಮನೆಗೆ ಬರೋ ಥರ ಕನ್ಸು ಬಿದ್ದಿತ್ತು, ಅದಕ್ಕೆ ಹೀಗಿದ್ದಾರೆ. ಗೆಳೆಯ, ಬೆಳಗ್ಗೆ ಇಂಥ ಕನ್ಸು ಬಿತ್ತೇನೋ? ಬೆಳಗಿನ ಜಾವದ ಕನಸು ನಿಜ ಆಗುತ್ತೆ ಅಂತ ಹೇಳ್ತಾರೆ. ಅದೆಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಈ ವಿಷಯದಲ್ಲಿ ಅದು ನಿಜ ಆಗ್ಬೇಕು. ನಾನು ಕನ್ಸಲ್ಲಿ ಬಂದಿದ್ದು ನಿಮ್ಮಮ್ಮ ರಿಯಲ್ ಆಗೋ ಬರಬೇಕು. ಈ ನಡುವೆ ನಡೀತಾ ಇರೋ ಡೆವಲಪ್ಮೆಂಟ್ ಎಲ್ಲ ನೋಡ್ತಾ ಇದ್ರೆ ಅದೇನೋ ತುಂಬಾ ದೂರ ಇಲ್ಲ ಕಣೋ. ಎಲ್ಲ ಕಡೆಯಿಂದನೂ ಅಮ್ಮನ ಬಗ್ಗೆ ಬರೀ ಪಾಸಿಟಿವ್ ನ್ಯೂಸ್ಗಳೇ ಬರ್ತಾ ಇದೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಅಮ್ಮ ಸಿಗ್ತಾರೆ ಅನ್ನೋ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗ್ತಾ ಇದೆ. ನೀನೇನು ಬೇಜಾರು ಮಾಡ್ಕೋಬೇಡ ಕಣೋ, ಅಮ್ಮ ಗ್ಯಾರಂಟಿ ಸಿಕ್ಕೇ ಗೆಳೆಯ. ಅಮ್ಮ ಬರ್ತಾರೆ ಕಣೋ, ಮಾಡ್ಕೊಳಕ್ ರೆಡಿ ಆಗೋ. ಆ ದೇವರು ಪ್ರತಿಯೊಂದಕ್ಕೂ ನಮಗೆ ಸೂಚನೆ ಕೊಡ್ತಾ ಹೋಗ್ತಾನೆ, ಆದ್ರೆ ನಮಗೆ ಅರ್ಥ ಆಗಲ್ಲ ಅಷ್ಟೇ. ಹಾಗಂತ್ಯ? ಹಾಗಾದ್ರೆ ಅಮ್ಮ ಸಿಗ್ತಾರಲ್ವಾ? 200% ಬಂದೇ ಬರ್ತಾರೆ. ಹೌದು ಗೌತಮ್, ನನಗೂ ನಂಬಿಕೆ ಇದೆ. ನಿಮ್ಮಮ್ಮ ತಂಗಿ ಖಂಡಿತ ಸಿಗ್ತಾರೆ. ನೀನು ಇಷ್ಟು ವರ್ಷ ಕಾದಿದ್ದು ಖಂಡಿತ ವೇಸ್ಟ್ ಆಗಲ್ಲ. ಅವ್ರು ಸಿಗ್ತಾರೆ ಗೌತಮ್. ಅಮ್ಮ ಎದ್ದೇಳು. ನೋಡು, ಇವಾಗ ನೀನು ಕಷಾಯ ಕುಡಿದ್ರೆ ಜ್ವರ ಎಲ್ಲ ಕಡಿಮೆ ಆಗುತ್ತೆ. ಜಾಣೆ ಅಲ್ವಾ ನೀನು? ಕುಡಿ. ಅಮ್ಮ, ನಿನಗೊಂದು ಆಪ್ರೇಷನ್ ಆಗಿ ನೀನು ಹುಷಾರಾಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. ನನಗೆ ನೀನು ಚೆನ್ನಾಗಿರ್ಬೇಕಮ್ಮ. ಇನ್ನು ತುಂಬ ವರ್ಷ ನೀನು ನನ್ನ ಜೊತೇಲಿ ಇರ್ಬೇಕಮ್ಮ. ನನಗೆ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ನನ್ನ ಜೊತೆ ಇರ್ತೀಯಲ್ಲಮ್ಮ, ನನ್ನನ್ನು ಬಿಟ್ಟು ಹೋಗಲ್ಲ ತಾನೆ? ಇರಲಿ ಬಿಡು, ಇವಾಗ ಯಾಕ ಮಾತು? ನನ್ನ ಕೈಯಲ್ಲಾಗಿದ್ದು ನಾನು ಮಾಡ್ತೀನಿ. ಉಳಿದಿದ್ದು ಆ ದೇವ್ರು ನೋಡ್ಕೋತಾನೆ. ಅವನು ಹೇಗೆ ನಡೆಸ್ತಾನೋ ಹಾಗಾಗುತ್ತಮ್ಮ. ಇಲ್ಲಿ ನಾವು ಅಂದ್ಕೊಂಡಾಗ ಏನೂ ಆಗಲ್ಲ. ಪ್ರಯತ್ನ ಪಡೋದಷ್ಟೇ ನಮ್ಮ ಕೈಯಲ್ಲಿರೋದು. ಬಾ ಮಲ್ಕೋ. ಹಾ ಹೇಳಿ. ಏನಮ್ಮ ಸುಧಾ, ದೊಡ್ಡ ಮನೆಗೆ ಕಾಲಿಟ್ಟ ಮೇಲೆ ನಾವು ಚಿಕ್ಕವರಾಗ್ಬಿಟ್ವಾ? ನನ್ನ ಕಾಲು ಪಿಕ್ ಮಾಡದೇ ಇರೋಷ್ಟು ಬಿಸಿ ಆಗ್ಬಿಟ್ಟಿದೀಯಾ? ದೊಡ್ಡ ಮನೆಗೆ ಹೋಗಿ ದೊಡ್ಡೋಳಾಗ್ಬಿಟ್ಟಿದೀಯಾ ಹಾಗಂತ ನೀನ್ ಅನ್ಕೊಂಡಿದ್ದೀಯಾ? ಆದ್ರೆ ನೀನು ಅಲ್ಲಿ ಗೊಂಬೆ ಮಾತ್ರ. ನಿನ್ನನ್ನು ಆಡಿಸ್ತಾ ಇರೋ ಸೂತ್ರ ನಾನೇ ಅನ್ನೋದನ್ನ ಮರಿಬೇಡ. ಅದು ನಿನಗೆ ನೆನಪಿರ್ಲಿ. ಯಾಕೆ ಕಳಿಸಿದ್ದೀನಿ ಅನ್ನೋದು ನಿನಗೆ ನೆನಪಿರ್ಲಿ. ನೆನಪಿದೆ ತಾನೇ? ಹಾ ನೆನಪಿದೆ. ಅದು ಅಮ್ಮಂಗೆ ಮೈ ಹುಷಾರಿರಲಿಲ್ಲ, ಅದಕ್ಕೆ ನಾನು ಕೆಲ್ಸಕ್ಕೆ ಹೋಗಿರಲಿಲ್ಲ. ಇನ್ನೊಂದು 2 ದಿವಸ ಅಮ್ಮ ಹುಷಾರಾದ್ಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ಬೇಡ, ನಾನೇ ನಿನಗೆ ಕಾಲ್ ಮಾಡ್ತೀನಿ. ಸರಿ. ಇಷ್ಟೊತ್ತಾದ್ರೆ ಒಂದು ಸುದ್ದಿನೇ ಇಲ್ವಲ್ಲ?
ಏನಾಗಿರ್ಬೋದು? ಎಕ್ಸಾಮ್ ಬರೆದು ಒಳ್ಳೆ ರಿಸಲ್ಟ್ ವೇಟ್ ಮಾಡೋ ಸ್ಟೂಡೆಂಟ್ ಥರ ಆಗಿದೆ ನನ್ನ ಪರಿಸ್ಥಿತಿ. ಸಿಕ್ಕಿದ್ರೇನೋ? ಇಲ್ಲ ಕಣ, ಸಿಕ್ಕಿಲ್ಲ. ಇನ್ನೆಲ್ಲ ಅಂತ ನೋಡ್ಕೋದು. ಯಾವುದಕ್ಕೂ ಒಂದ್ಸರಿ ಬಾಸಿಗೆ ಫೋನ್ ಮಾಡ್ಬಿಡ್ಬೇಕು. ಹಲೋ, ಹೇಳೋ, ಏನಾಯ್ತು? ಸಿಕ್ಕಿದ್ಲಾ? ಇಲ್ಲ ಬಾಸ್, ಎಲ್ಲ ಕಡೆ ಹುಡುಕ್ಬಿಟ್ವಿ, ಸಿಗ್ತಾನೆ ಇಲ್ಲ. ಲೇ, ಕಾಲ್ ಮಾಡಿರೋದು ಗುಡ್ ನ್ಯೂಸ್ ಕೊಡೋದಕ್ಕೆ ಅನ್ಕೊಂಡಲ್ಲ. ಯಾಕ್ರೋ ಕೊಟ್ಟಿದ್ದ ಕೆಲಸ ಅವ್ನು ನೆಟ್ಟಿಗೆ ಮಾಡೋಕ್ಕಾಗೋದಿಲ್ವಾ ನಿಮ್ಮ ಕೈಲಿ? ನೋಡು, ನೆಕ್ಸ್ಟ್ ಕಾಲ್ ಮಾಡಿದ್ರೆ ಅದು ಗುಡ್ ನ್ಯೂಸ್ ಕೊಡೋದಕ್ಕಾಗಿರ್ಬೇಕು, ಇಲ್ಲಾಂದ್ರೆ ನನಗೆ ಕಾಲೇ ಮಾಡಬೇಡ ನೀನು. ಬಾಸ್, ನಮ್ಮ 2-3 ಟೀಮ್ ಮಾಡ್ಕೊಂಡು ಎಲ್ಲ ಕಡೆ ಹುಡುಕ್ತಾ ಇದೀವಿ, ಎಲ್ಲೂ ಪತ್ತೆ ಇಲ್ಲ. ಅಟ್ ಎನಿ ಕಾಸ್ಟ್ ಅವಳನ್ನು ಸಿಗ್ಲೇಬೇಕು. ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ಎಲ್ಲ ಗಲ್ಲಿ, ಎಲ್ಲ ಮೂಲೆ, ಈ ಇಡೀ ಸ್ಲಮ್ನೇ ಹುಡುಕ್ಸ್ರಿ, ಎಲ್ಲ ಬಾಡಿಗೆ ಮನೆ ಹುಡುಕ್ಸು. ಸರಿ ಬಾಸ್, ಹುಡುಕ್ತೀವಿ, ನೀವೇನು ವರಿ ಮಾಡ್ಕೊಂಬಿಡಿ. ಏಯ್ ಬಾಸ್, ಫುಲ್ ಗರಂ ಆಗಿದ್ದಾರೆ. ಇನ್ನೊಂದ್ಸರಿ ಹುಡ್ಕೋಣ, ಸಿಕ್ಕೇ ಸಿಗ್ತಾರೆ. ನೀವು ಈ ಕಡೆ ಹೋಗ್ರಿ, ಐ ನೀವು ಕಡೆ ಹೋಗಿ ಹುಡ್ಕೊ. ಗೊತ್ತು, ನನಗೆ ಗೊತ್ತು ಇದು ಸುಲಭವಾದ ಕೆಲಸ ಅಲ್ಲ ಅಂತ. ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್. ಇಟ್ ಈಸ್ ಪಾಸಿಬಲ್. ಅವಳೆಲ್ಲೂ ಹೋಗೋದಿಲ್ಲ, ನನಗೆ ಸಿಕ್ಕೇ ಸಿಗ್ತಾಳೆ. ದಾರಿಗಡ್ಡ ಆಗಿರೋ ಶತ್ರುಗಳೇ ಆಗಲಿ, ಮುಳ್ಳುಗಳೇ ಆಗಲಿ, ಯಾವತ್ತೂ ಹಾಗೆ ಬಿಡಬಾರ್ದು. ಕಿತ್ತು ಬಿಸಾಕಿ ನಮ್ಮ ರೋಡನ್ನು ನಾವು ಕ್ಲಿಯರ್ ಆಗಿ ಇಟ್ಕೋಬೇಕು. ಮಾಡ್ತೀನಿ, ಕ್ಲಿಯರ್ ಮಾಡ್ತೀನಿ.